ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ತುಳುವರನ್ನ ಮಾತಾಡ್ತಾರೆ ಸ್ನೇಹಿತರೆ. ನಾವು ಇವತ್ತು ಕೊಡಗು ಹೊಸಪಟ್ಟಣ ಗ್ರಾಮದಲ್ಲಿರುವ ಟಿಮಟ್ಟ ಅನ್ನೋ ಒಂದು ಜಾಗಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೋಮೇಶ್ವರ ದೇವಸ್ಥಾನ ಸ್ನೇಹಿತರೆ. ಅದು ಬನ್ನಿ, ಒಂದು ಹೊಳೆ ಎಲ್ಲ ದಾಟಿ ಒಂದು ಗದ್ದೆ ಎಲ್ಲ ದಾಟಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕು. ಬನ್ನಿ ನಾವು ಹೋಗೋಣ ಮುಂದೆ. ನಾವು ರೂಟ್ ತೋರಿಸ್ಕೊಂಡು ಹೋಗ್ತೀವಿ, ಹಂಗೆ ವಿಡಿಯೋ ನೋಡ್ಕೊಂಡು ನೀವು ಹೋಗಿ ದೇವಸ್ಥಾನ ತಲುಪೋಣ. ಬನ್ನಿ. ಬಂದು ಒಂದ್ಸತಿ ನನ್ನ ತಮ್ಮ ಅಣ್ಣನ ಮಗಂದು 7 ಗದ್ದೆ ತಿಂದ್ಬಿಡ್ತು. ಎಷ್ಟು? 7 ಗದ್ದೆ. ಹಾಂ, ಆಮೇಲೆ ಇಲ್ಲೇ ನುಗ್ಗೋದು ಬಲಾಗಿ 6 ಆನೆ ಬಂದ್ಬಿಟ್ಟು 4 ಆನೆ ವಾಪಸ್ ದಾಟಿತ್ತು. ಇನ್ನು 2 ಆನೆ ದೊಡ್ಡ ಆನೆಗಳು ದಾಟಕ್ಕಾಗಿಲ್ಲ. ಆಮೇಲೆ ಮೀನ್ಕಲ್ಲಿ ಫಾರೆಸ್ಟ್ ಅವ್ರು ಬಂದು ಕಂದಿ ಬಿಚ್ಚಿ ಅಲ್ಲಿ ಕಂದಿ ಬಿಚ್ಚಿಬಿಟ್ಟು ಬಟ್ರೆ ಅಂದೆ. ಹೌದಾ? ನನ್ಗೇನ್ ಗೊತ್ತು. ಈಗ ಇನ್ನೊಂದ್ಸತಿ ಯಾವಾಗ ತುಂಬಾ ದಿವಸ ಕಳೆದು ಬಂದ್ರೆ ಗೊತ್ತಾಗಲ್ಲ. ಆಮೇಲೆ ನೋಡಿ, ಇದೇ ಒಳ್ಳೆ ಒಳ್ಳೆ ಅಲ್ವಾ? ಅರ್ಧ ಕಿಲೋಮೀಟ್ರ್ ಇಲ್ವಾ ಅಂತ ಅಲ್ಲಿಗೆ? ನಮ್ಮ ಮನೆಯಿಂದ ಉಂಟಾ? ಇದೆ, ಗೊತ್ತಾಗಲ್ಲ ಅಲ್ವಾ? ಗೊತ್ತಾಗಲ್ಲ. ಹಾಂ ಹಾಂ.
ಒಳ್ಳೆ ದಾಟ್ಬೇಕಲ್ವಾ? ನೀವು ದಾಟ್ತೀರಾ? ಹೆಂಗೆ ಈಗ ಇದು ಕಲ್ ಮೇಲೆ ದಾಟ್ಬೋದಾ? ದೊಣ್ಣೆ ಹಿಡ್ಕೊಂಡು ದಾಟಬೇಕು. ದೊಣ್ಣೆ ಹಿಡ್ಕೊಂಡು ದಾಟ್ಬೇಕಾ? ಚಪ್ಪಲಿ ಮಚ್ಚಿ ಅಲ್ಲ ಪ್ಯಾಂಟ್ ಮಾಡ್ತೀನಿ ನಿಮಿಷ. ಇಲ್ಲ ಹಾಂ ಅದಕ್ಕೆ ಇಲ್ಲ ಅಂದರೆ ಹಂಗೆ ಹೋಗ್ತೀನಿ. ಸ್ವಂತ ಬಲ ಇಲ್ಲ, ನೀವು ಸ್ವಂತ ಆಪ್ರೇಷನ್ ಆಗಿ ಆಪ್ರೇಷನ್ ಮಾಡಲಿಲ್ಲ. ಹೆಚ್ಚಾಗಿ ಫೈನಲ್ ಕಾರ್ಡಿಂಗ್ ಹಾಂ 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 ಇನ್ನು ಕಾಲ ಇಲ್ಲೊಂದು ಕಲ್ಲು ಐತಾ? ಹಾಂ ಇಲ್ಲಿ ಕಾಲ ಹಾಂ ಇನ್ನು ಸ್ವಲ್ಪ ಜಾಗದಲ್ಲಿ ಏನಿಲ್ಲ. ಹಾಂ ಇನ್ನು ಒಂದು ಜಾಗದಲ್ಲಿ ಮಾತ್ರ ಕಷ್ಟ. ಹಾಂ ಹಾಂ ಸುತ್ತಲೂ ಕಾವೇರಿ ಹೊಳೆ. ಹಾಂ ಕಾವೇರಿ ಒಳ್ಳೆ ಹಾಂ ಕಾಲ ಹಾಂ ಕಾಲ ದೊಣ್ಣೆ. ಹ್ಞೂ ಹ್ಞೂ ನಿಮಿಷ. ಇಲ್ಲಿ ಹಾಂ ಕತ್ಲಾ? ನನಗೇನಾದರೂ ಪರವಾಗಿಲ್ಲಪ್ಪ, ಮೊಬೈಲ್ ಗಿಬೈಲ್ ಬಿದ್ದೋದ್ರೆ ಹೋಯ್ತು 85,000. ದೇವರು ಅಷ್ಟೇನು ಇದು ಮಾಡೋದಿಲ್ಲ. ಹಿಂಗೆ ಇಟ್ಕೊಳ್ಳಿ. ಹಾಂ ಇಲ್ಲಿ ಕಾಲ ಐತಿ. ಅಲ್ಲಿ ಹಾಂ ಸ್ವಲ್ಪ ದೊಡ್ಡ ಗುಂಡಿ. ಹಾಂ ಇದೊಂದು ಸ್ವಲ್ಪ ಜಾಗ, ಇದೊಂದು ಜಾಗ ಇಲ್ಲಿ ಕಾಲ ಐತಿ. ಹಾಂ ಬನ್ನಿ, ಇನ್ನೇನು ತೊಂದರೆ ಇಲ್ಲ. ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ, ದೇವಸ್ಥಾನನ ನೋಡ್ಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ. ಇದೇ ಥರನೇ ಸ್ನೇಹಿತರೆ ನಿಮಗೋಸ್ಕರ ಈ ವಿಡಿಯೋ ಸ್ನೇಹಿತರೆ, ಎಲ್ಲರೂ ನೋಡಬೇಕು. ಬನ್ನಿ ಹೋಗೋಣ, ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಹಾಂ ಹಾಂ ಕಣ್ಣು ಆಡಿ ಇದು ದುಬಾರೆ ರಾಫ್ಟಿಂಗ್ ಇಲ್ಲಿ ಬರ್ತದಾ? ಎಲ್ಲಿ? ಅಲ್ಲಿ ಅದೇ ದುಬಾರೆನಾ? ದುಬಾರೆ ಕಾಂಪೌಂಡ್ ಹಾಕಿದಾರಲ್ಲ, ಹಾಂ ಒಳ್ಳೆ ಕಾಂಪೌಂಡ್ ಹಾಕಿದ್ದಾರೆ. ಅದೇ ಅದೇ ದುಬಾರೆ ಅಲ್ವಾ? ಅದೇ ದುಬಾರೆ. ಒಂದು ನಿಮಿಷ ಇಟ್ಕೊಳ್ಳಿ ಕಾಂಪೌಂಡ್ ಹಾಕಿದ್ದಾರೆ. ಅಣ್ಣ, ಒಂದು ನಿಮಿಷ. ಈಗ ಅದಕ್ಕೊಂದು ಇದು ಮಾಡಿಬಿಡ್ತೀನಿ. ಅಲ್ಲಿ ಮೇಲ್ಗಡೆ ಹೋದ್ರೆ ಕಾಣ್ತದ ದುಬಾರೆ? ಕಾಣೋದಿಲ್ಲ ಅಲ್ವಾ? ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಈ ದೊಣ್ಣೆ ಇಟ್ಕೊಳ್ಳಿ, ಇಟ್ಕೊಳ್ಳಿ. ಸ್ನೇಹಿತರೆ, ನೀವೀಗ ಏನು ನೋಡ್ತಾ ಇದ್ದೀರಿ ಇಲ್ಲಿಂದ ದೃಶ್ಯದಲ್ಲಿ ಇದೆ ದುಬೈ ಫಾರೆಸ್ಟ್ ಅಲ್ವಾ? ದುಬಾರೆ ಹಾಂ ಹಾಂ ಕ್ಯಾಂಪ್ ಅಂತ ಇದೆ. ಎಲಿಫೆಂಟ್ ಕ್ಯಾಂಪು ಅಲ್ಲ, ಇದು ದುಬಾರೆ ಫಾರೆಸ್ಟು. ಇಲ್ಲಿಂದ ಈ ಕಡೆ ಸೈಡ್ ಹೋದರೆ ಇದು ಈ ಕಡೆ ಬಂದರೆ ಗುತ್ತಿ ಮಠ,
ಈ ಕಡೆ ಹೋದರೆ ಇದು ಎಲಿಫೆಂಟ್ ಕ್ಯಾಂಪು ಅಲ್ವಾ? ಬನ್ನಿ ಸಾಕು. ಹೆಂಗೋ ಬಂದು ದಡಲ್ಲಿ ಸೇರಿಕೊಂಡು ಭಟ್ರಿಗೆ ಅಭ್ಯಾಸ ಉಂಟು, ನಮಗಿಲ್ಲ. ದಾಟಿ ಪಾಪ ಅವರು ದಿನ ದಾಟಬೇಕು ಈ ಥರ. ನೋಡೋದು ನೀರು ತಗೋತೀರಿ ಈಗ? ಒಂದು ನಿಮಿಷ ತಗೊಳ್ಳಿ. ಆಯ್ತಾ? ಇಲ್ಲಿ ಹಾಕ್ಬೇಕಾ ಕಾಲು? ಹೌದಾ? ಬಸವನ ಗುಡಿ ಅಲ್ಲ? ಬಸವಣ್ಣ. ಕಟ್ಟೆ. ಇದೇನಿದು? ಬಿಲ್ಪತ್ರ ಕಟ್ಟೆ ಕಾಶಿಯಿಂದ ತಂದು ನೆಟ್ಟಿರೋದಂತೆ ದೇವಸ್ಥಾನ ಓಪನ್ ಮಾಡುವಾಗ. ಇಲ್ಲಿ ಐದು ಥರ ಇದೆ. 5 ಥರ ಇದೆ, 5 ದಳ ಇದೆ, 5 ಥರ ಇದೆ. ನಿಮಿಷ. ಬಿಲ್ಪತ್ರೆ ಮರ ಶಿವನಿಗೆ ಭಾಳ ಮುಖ್ಯವಾದದಲ್ವಾ? ಹೌದು. ಆದರೆ ಎಂಥ ಕಾಯಿ ಅದು? ಬಿಲ್ಪತ್ರ ಕಾಯಿ. ಅದ್ರಲ್ಲಿ ಏನು ಮಾಡ್ತಾರೆ? ಅದೇನು ಮಾಡೋದಿಲ್ಲ, ಎಲ್ಲ ಬಿದ್ದು ಒಣಗಿ ಹೋಯ್ತದೆ. ಅದೇನು ಕೈಯಾ? ಸ್ವಲ್ಪ ತಲೆ ಅದು ಏನು ತುಂಬ ಔಷಧಿ ಹೇಳ್ತಾರಪ್ಪ. ಔಷಧಿಗೆ ಅದು? ಹಾಂ, ಆಯುರ್ವೇದಿಕ್ಕು. ತಲೆ ಕೂದಲು ಉದುರ್ತದಲ್ಲ, ಅದಕ್ಕೆ ಹಾಕ್ತಾರೆ. ಓ, ತಲೆ ಕೂದಲು ಉದುರೋದಕ್ಕೆ? ಹಾಂ. ಅದರ ಒಳಗಡೆ ಇದು ಕಿತ್ಬಿಟ್ಟು ನೋಡಿ, ಇದ್ರ ಒಳಗಡೆದು ತೀರಲು ತೆಗೆದು ತಲೆಗೆ ಹಾಕೊಳ್ತಾರೆ. ಹೌದಾ? ಇದು ಎಲ್ಲ ಕಡೆ ಸಿಗೋದಿಲ್ಲ ಅಲ್ವಾ? ಇಲ್ಲ, ಆನಂದ ಗುರೂಜಿಯವರು ಹೇಳ್ತಾರಲ್ಲ ಸುಮಾರು. ಅದೇ. ಓ, ಇದು ಕಾಯಿ ಆಗ್ತದ? ಅದು ಕಾಯಿ ಆಗ್ತದೆ, ಎಲ್ಲ ಟೈಮಲ್ಲಿ ಆಗಲ್ಲ. ಈಗಾಗುತ್ತೆ, ಶಿವರಾತ್ರಿ ಹೊತ್ತಿಗೆ ಇರೋದಿಲ್ಲ. ನಾವು ಎಷ್ಟೇ ಹೂ ತಂದರೂ ಬಿಲ್ಪತ್ರ ಕುಯ್ಕೊಳ್ಳೋದು ದೇವರಿಗೆ. ಹೌದು, ಶಿವನಿಗೆ ಮೆಚ್ಚುಗೆ ಆದ ಹೂ ಬಿಲ್ಪತ್ರೆ. ಎಷ್ಟು ವರ್ಷ ಆಗಿರ್ಬೋದು ಭಟ್ರೆ ಇದಕ್ಕೆ? ನಾವು ಪೂಜೆ ಮಾಡೋಕ್ಕೆ ಹೇಳಿ, ನಮ್ಮ ಅಪ್ಪ ಪೂಜೆ ಮಾಡೋಕ್ಕೆ 24 ವಯಸ್ಸು, ಒಂದು 100 ವರ್ಷ ಆಯಿತು. ಎಷ್ಟು? 100 ವರ್ಷ 20ಕ್ಕೆ. 2024 ಇಸ್ವಿಲಿ ಬಂದದ್ದು. ಈಗ 2000
1924ರಲ್ಲಿ ಬಂದದ್ದು. ಹಾಂ ಈಗ 2024ಗೆ ಒಂದು ವರ್ಷ 100 ವರ್ಷ ಆಯಿತು. ಹೋಗಿ ಹೇಳ್ದು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ತಹಸೀಲ್ದಾರ್ಗೆ ಎಲ್ಲ ನನಗೆ ಹಕ್ಕುಪತ್ರ ಕೊಡಿಸಿ ಅಂತ. ಆದವರು ಇಲ್ಲ ನೀವು ರೆವಿನ್ಯೂ ತಹಸೀಲ್ದಾರ್ ಏನೋ ಸ್ವಲ್ಪ ಇದು ಮಾಡ್ತಾರೆ, ನೀವು ಹಂಗೆ ಏರಿಯಲ್ಲಿ ಅದು ರೂಲ್ಸ್ ಬರಲಿ ಮಾಡಿಕೊಡ್ತೀನಿ ಅಂತ. ರೆವಿನ್ಯೂ ಇನ್ಸ್ಪೆಕ್ಟ್ರ್ ಏನು ಹೇಳ್ತಾನೆ ಗೊತ್ತಾ? ಹಾಂ ನೀವು ಇನ್ನೂ 100 ವರ್ಷ ಇರಿ, ನಿಮಗೆ ಹಕ್ಕುಪತ್ರ ಪಾಣಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ. ಯಾಕಂತೆ? ಹಾಂ ಅದು ಇದು ಏನು ಮಾಡಿಬಿಟ್ಟಿದ್ದಾರೆ, ಆ ಗದ್ದೆ ಹತ್ರ ಅದು ನಾವು ಮನೆ ಇದೆಯಲ್ಲ ಅದು ಆಗ ಸರ್ಕಾರಿ ಜಾಗ ಅಂತ ಇತ್ತು. ಈಗ ಏನು ಮಾಡಿಬಿಟ್ಟಿದ್ದಾರೆ, ಊರು ಒಡೆ ಅಂತ ಮಾಡಿಬಿಟ್ಟಿದ್ದಾರೆ. ಊರು ಒಡೆ ಅಂತ ಆರ್ಟಿಸಿಯಲ್ಲಿ ತಿದ್ದುಬಿಟ್ಟಿದ್ದಾರೆ. ನಾನು ಇದು ಕೊಟ್ಟಿದ್ದೆ, ಅಕ್ರಮ ಸಕ್ರಮ ಕೊಡುವಾಗ ಸರ್ಕಾರಿ ಜಾಗ ಅಂತಲೇ ಇದ್ದಿದ್ದು. ಈ ಊರೋಡೆ ಅಂತ ಮಾಡಿಬಿಟ್ರಲ್ಲ, ಅದಕ್ಕೆ ಅವರು ಊರೋಡೆ ಇನ್ನು ಮಾಡ್ಕೊಡೋಕ್ಕಾಗೋದಿಲ್ಲ. 1 ಎಕರೆ ಇದೆ ಅಲ್ಲಿ, ನಾವು 1 ಎಕರೆ ನಾವು ವಾಸ ಇದ್ದೀವಲ್ಲ, ಅಲ್ಲಿ 1 ಎಕರೆ ಇದೆ, 4 ಜನ ಇದ್ದೀವಿ. ಕಾಲ್ ಎಕರೆ ಬರ್ತದೆ. ಕಾಲ್ ಎಕರೆನೂ ಬರಲ್ಲ, ದಾರಿ ಕಳೆದ್ಬಿಟ್ಟಿದ್ದಾರೆ. ಆ ದಾರಿ ಅದೇ ನಾವು ಬಂದ್ವಲ್ಲ ದಾರಿ. ಅಲ್ಲ, ಈಗ ನಾನು ಹೇಳೋದು ನಿಮಗೆ ಈ ಜಾಗ ಕೊಟ್ರೆ ಒಳ್ಳೇದಾಗುತ್ತಲ್ವಾ? ಆಗುತ್ತೆ. ನಾವು ಬಂದು ಇಲ್ಲಿ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದೆ. ವ್ಯವಸಾಯ ಮಾಡ್ತಿದ್ರಾ? ಪ್ರೈವೇಟಲ್ಲಿ ಆ ಫಾರೆಸ್ಟ್ ಬಂದು ಹೇಳಿದ್ರು, ನೀವು ಜಾಗ ನಿಮ್ದು ಇರ್ಬೋದು, ಮರ ಕಾಡು ನಮ್ದು, ಮರ ಕಾಡಿ ಮತ್ತೆ ಕೈ ಹಾಕಬೇಡಿ. ಆಗ ಮಾತೆ ಫಾರೆಸ್ಟ್ ಅಂತಿದ್ರು. ಹೌದು. ಇಲ್ಲೆಲ್ಲ ಕಡಲೆ ಹಾಕಿದ್ದೆ ನಾನು. ಈಗ ಎಷ್ಟು ದಿನ ಆಯ್ತು ಭಟ್ರೆ ಓಪನ್ ಆಗಿದ್ದು ದೇವಸ್ಥಾನ? ಈಗ ಮೊನ್ನೆ ಇದು ಓಪನ್ ಆಗಿ 900 ವರ್ಷ ಆಯ್ತು ಅಂತೆ. ಚೋಳರ ಕಾಲದಲ್ಲಿ ಆಗಿರೋದು. ಎಷ್ಟು? 900 ವರ್ಷನಾ? 900 ವರ್ಷ ಆಯ್ತು. ಚೋಳರ ಕಾಲದಲ್ಲಿ ಆಗಿದ್ದು. ಚೋಳರು ಒಂದು ರಾತ್ರಿಗೆ ಕಟ್ಟಿದ ದೇವಸ್ಥಾನ ಗುಡಿ. ಇಲ್ಲೆಲ್ಲೋ ದೇವಸ್ಥಾನದ ಮೇಲೆ ಬರ್ದಿದೆ ಅಂತೆಲ್ಲ, ಎಲ್ಲಿ ಅದು? ಬರ್ದಿಲ್ಲ. ಇದೇ ಬರ್ದು ನಮಗೆ ಇದೇ ಗುರ್ತು. ಇದೇ ಗುರ್ತಾ? ಇದೇ ಗುರ್ತು. ಎಲ್ಲ ಬರ್ದಿದೆ 300 ವರ್ಷ ಅಂತೇನೋ ಅಂತ. ಎಲ್ಲೂ ಬರ್ದಿಲ್ಲ ಅಲ್ವಾ? ಬರ್ದಿಲ್ಲ, ಎಲ್ಲೂ ಬರ್ದಿಲ್ಲ. ಚೋಳರ ಕಾಲದಲ್ಲಿ ಆಗಿದೆ ಒಟ್ಟಿನಲ್ಲಿ. ಚೋಳ ರಾಜರು ಕಟ್ಟಿದ್ದು ಚೋಳರ ಕಾಲದಲ್ಲಿ ಆಗಿದೆ. ಇದು ಸೋಮೇಶ್ವರ ಅಲ್ವಾ? ಸೋಮೇಶ್ವರ, ಸೋಮಪ್ಪ ಅಂತೇಳಿ ನಾವು ಕೇಳಿದವರಿಗೆಲ್ಲ ಸೋಮೇಶ್ವರ. ಏನು ಸೋಮಪ್ಪನ? ಸೋಮಪ್ಪ ಋಷಿಗಳು ಇವರು ಇದೆಲ್ಲ ಸೋಮಪ್ಪ ಋಷಿಗಳು. ಯಾರು ಇವರು? ಅಂದ್ರೆ ಇದು ಶಿವನ್ ದೇವಸ್ಥಾನ ಅಲ್ವಾ? ಶಿವನ್ ದೇವಸ್ಥಾನ ಅಲ್ಲ. ಇಲ್ಲ, ಇದು ಶಿವನ್ ದೇವಸ್ಥಾನ ಅಲ್ಲ. ಇದು ಒಬ್ಬರು ಗದಿಗೆ ನೋಡಿ, ಇದು ಇದೆಯಲ್ಲ. ಒಂದು ನಿಮಿಷ ಹೇಳಿ ಬಿಟ್ರೆ ಹೇಳಿ. ಇದು ಸೋಮಪ್ಪನವರ ಋಷಿಗಳ ಗದಿಗೆ. ಸೋಮಪ್ಪನ ಋಷಿಗಳ ಗದಿಗೆ. ಅವರ ಜೀವ ಸಹಿತ ಐಕ್ಯ ಆಗಿರೋದು. ಸತ್ತ ಮೇಲೆ ಅವ್ರನ್ನ ಸಮಾಧಿ ಮಾಡಿಲ್ಲ. ನಿಜ ಸಂಗತಿ ಹೇಳ್ತಾ ಇದ್ದೀನಿ. ಹೇಳಿ ಕೇಳಿದವ್ರಿಗೆಲ್ಲ ಈಶ್ವರ ಅಂತ ಹೇಳೋದು. ಸೋಮೇಶ್ವರ ಅವ್ರನ್ನ ಅವ್ರು ಸತ್ತ ಮೇಲೂ ಮಾಡಿಲ್ಲ, ಜೀವ ಸಹಿತ ಬಂದು ಮಾಡಿರೋದು. ಇದೇ ಜಾಗದಲ್ಲ? ಆ ಜಾಗ, ಈ ಜಾಗದಲ್ಲಿ ಆ ಜಾಗದಲ್ಲಿ ಅವರ ಜೀವ ಸಹಿತ ಕೂತಿದ್ದು. ಇಷ್ಟು ಗಂಟೆ ಇಷ್ಟು ಗಳಿಗೆಗೆ ನನ್ನ ಪೀಠ ಎಲ್ಲ ಭಸ್ಮದಲ್ಲಿ ಪೀಠ ಮಾಡಿರೋದು. ಜೀವ ಸಹಿತ? ಅಲ್ಲ, ಜೀವ ಸಹಿತ ಯಾಕೆ? ಈಗೆಲ್ಲ ಅಲ್ಲ, ಆಗಿಲ್ಲ ಆದ್ರು ಅವ್ರ ಜೀವ ಸಹಿತ ಯಾಕೆ ಆದ್ರು ಅಂತ ಕೂತ್ಕೊಂಡ್ರು. ಋಷಿಗಳು ಅಂತ ಮಹಾತ್ಮ ಋಷಿಗಳು, ಅಷ್ಟು ಶಕ್ತಿ ಇದೆ. ಈಗಲೂ ನೀವು ನಾವು ಏನೇ ಹರಿಸ್ಕೊಂಡ್ರು ಅದನ್ನ ದೇವ್ರ ನಡೆಸ್ಕೊಡ್ತದೆ. ನಾನು ಒಂದ್ಸತಿ 2 ಕತ್ತಿಗಳು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಮರಳೊಳಗಡೆ ಹಾಕಿ. ಕೈ ಮುಕ್ಕೊಂಡು ಬಂದೆ. ನನಗೆ ಒಂದು ಕತ್ತಿ ಸಿಕ್ತು, ಇನ್ನೊಂದು ಕತ್ತಿ ಮರಳು ಬಗ್ಗೆ ನೋಡೋಕೆ ಮರಳೊಳಗೆ ಸಿಕ್ತು. ಅಂತ ಮಾತು. ಆಗಿಂದ ನನಗೆ ದೇವ್ರ ಮೇಲೆ ಭಕ್ತಿ. ನೋಡಿ, ಈಗ ದೇವ್ರು ನೋಡಿ ಇಲ್ಲಿ ಇದು ಎಷ್ಟು ವರ್ಷದ ಹಿಂದೆ ಮಾಡಿರೋದು ಇದು ಈ ಥರದ್ದು? ನೋಡಿ, ಈ ಥರ ನೋಡಿ. ಈ ದೇವರು ಅದೇ ಈಗ ಹೇಳಿದ್ರಲ್ಲ, ಇವರು ಸನ್ಯಾಸಿ ಮತ್ತೆ ಸೋಮಪ್ಪ ಅಂತೇಳಿ ಋಷಿಗಳು. ಸನ್ಯಾಸಿ ಋಷಿ ಎಲ್ಲ 3 ತಿಂಗಳು ಆರಾಧನೆ ಮಾಡಿದರು. 3 ತಿಂಗಳು. ಇದು ಎಷ್ಟು ವರ್ಷದ ಹಿಂದೆ? ಇದು ಆಗ ಚೋಳರ ಕಾಲ ಅಂದ್ರೆ 18ನೇ ಇಸ್ವಿ. ಇಲ್ಲಲ್ಲ, ಅಲ್ಲ ಎಷ್ಟೇ ಹೇಳಿದ್ರಲ್ಲ,
ಚೋಳರ ಕಾಲದಲ್ಲಿ ಆಯಿತು. ನಾವು ಬಂದು ಒಂದು 100 ವರ್ಷ ಆಯಿತು. ಚೋಳರ ಕಾಲ ಅಂದರೆ ಎಷ್ಟು, ಒಂದು 1500 ವರ್ಷ? 1500 ಅಲ್ಲ, 900 ವರ್ಷ. 900 ವರ್ಷ. 900 ವರ್ಷ. 900 ವರ್ಷ. 900 ವರ್ಷದಿಂದ ಇಲ್ಲಿ ಇಲ್ಲೆಲ್ಲ ಆರಾಧನೆ ಆಯಿತು. ತುಪ್ಪ ಸಾಲದೇ ಇರೋದಕ್ಕೆ ಇಲ್ಲೊಂದು ತುಪ್ಪದ ಗುಂಡಿ ಅಂತ ಇತ್ತು. ಎಲ್ಲಿ? ಅಲ್ಲಿ ಇಲ್ಲಿತ್ತು ಇಂಥದ್ದು ಗುಂಡಿ. ತುಪ್ಪ ಸಾಲ ತೀರಿಸಿದ್ದು ಗುಂಡಿ ಮಾಡಿಬಿಟ್ಟು 5 ಚವರಿಗೆಗೆ ಬಾಯಿ ಕಟ್ಟಿದ್ರಂತೆ. ನಮ್ಮ ತಂದೆ ಹೇಳ್ಬೇಕ ವಿಷಯ. 5 ಚವರಿಗೆ ನೀರು ತುಂಬಿ ಬಾಯಿ ಕಟ್ಟಿದ ಮೇಲೆ ಅದೆಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ತುಪ್ಪ ಆಯಿತು. ಅದನ್ನ ನೀರು ತುಪ್ಪ ಆಯ್ತಾ? ತುಪ್ಪ ಆಯ್ತು ಅಂತಂದು ತೀರ್ಸಿದ್ದು. ಇಲ್ಲಿ ತೀರ್ಸೋತ್ತಿಗೆ ಇಲ್ಲೊಂದು ಗುಂಡಿದು ಮಾಡಿದ್ರು ಇಲ್ಲಿ ಈ ಜಾಗದಲ್ಲಿ ತುಪ್ಪದ ಗುಂಡಿ ಅಂತ. ಅಲ್ಲಿ ತಂದು ಅಂಗಡಿಯಿಂದ ತುಪ್ಪ ತಂದು ಸುರಿದಂಗೆ ಆ ಗುಂಡಿಗೆ ನಾವು ಹೂವು ಇವು ಎಲ್ಲ ಹಾಕ್ತಾ ಇದ್ದೋ. ಈಗ ನಮ್ಮ ಹಣ ತುಂಬದೆ ಬೇಡ, ಅದೊಂಥರ ಅಲ್ಲ ಅಂತೇಳಿ ಕಿತ್ತಾಕ್ಬಿಟ್ಟು ಲೆವೆಲ್ ಮಾಡಿಬಿಟ್ರು. ಈಗ ತುಪ್ಪ ಇದ್ರೊಳಗಿರ್ಬೋದಾ? ತುಪ್ಪ ಇರಾಕಿಲ್ಲ ಅಲ್ವಾ? 900 ವರ್ಷದ ಹಿಂದೆ. 900 ವರ್ಷದ ಹಿಂದೆ ನೋಡಿ ಎಂತೆಂಥ ಕಥೆಗಳಿದೆ ಅಂತ. ಅಲ್ಲ ನಾವು ಏನು ನನಗೂ ನಮ್ಮ ಅಪ್ಪ ನಮ್ಗೆ ಹೇಳಿದ್ದು ತುಪ್ಪದ ಗುಂಡಿ ಅಂತ. ತುಪ್ಪ ಸಾಲದೇ ಇರೋದಕ್ಕೆ ಆರಾಧನೆಗೆ ತುಪ್ಪ ಎಲ್ಲ ಅಲ್ಲ ನೋಡಿ, ನಾವು ಎಲ್ಲ ಸೋಮೇಶ್ವರ ಟೆಂಪಲ್ ಅಂತ ತಿಳ್ಕೊಂಡಿದ್ದು, ಆದ್ರೆ ಇದು ನೋಡಿ ಇದ್ರ ವಿಷಯನೇ ಬೇರೆ ಉಂಟು. ಇಲ್ಲಿ ಗದ್ದಿಗೆ ಹೋಗ್ಬಿಟ್ಟು ಸೋಮಪ್ಪನವ್ರ ಗದ್ದಿಗೆ ಅಂತ ನಾವು ಕೇಳಿದವ್ರಿಗೆಲ್ಲ ಅರ್ಥ ಆಗೋದಿಲ್ಲ. ಅವ್ರಿಗೆ
what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with, now they looking nervously. And I don't really care what you think of me respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I got the motherfucking recipe. I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10 feet Cause I next don't to me. give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way. I can't contain it, I'm coming out with a statement. You really changed, man, all your music and arrangement. You don't know shit, shut your mouth, you can save it. I'm the same dude that got his come up from the basement. 100 songs, 100 weeks, didn't change it. Experiments, development, intelligence, and patience. I'll do it all again, cause I never feel complacent. Let's keep the good vibes, positivity's contagious. I'm never looking back, cause I made a life that's passionate. A college graduate suppressing all his talents, yeah. He found a way to go and change, become an advocate. For taking control of your life, go out and battle. And you think you have a dream, then act on it. Get after it, get out your head and fucking capture it. You got one life to master it. Don't give up on your future, we all start losers. We're all late bloomers, gotta I struggle don't through give the a fuck sewer. what you say. Yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way.
ಗಂಟೆ ಹೊಡಿತೀನಿ, ಅಲ್ಲಿ ಜಾತ್ರೆ ಇದೆ, ಪೂಜೆ ಆದ್ಮೇಲೆ ಹೊಡಿತೀನಿ. ಹೌದಾ? ಗಂಟೆ ಬೆಳಿಬಿಡ್ತೀನಿ. ಇವ್ರು ಯಾರು ಭಟ್ರ? ಇದು ದೇವನೂರು ಗುರುಮಲ್ಲೇಶ್ವರ ಸ್ವಾಮಿ. ಇವರು ಬಾಳೆಬಂದೂರು 5 ಎಡೆಲಿಂಗ ಸಿದ್ಧಲಿಂಗೇಶ್ವರ ಸ್ವಾಮಿ. ಇವರು ಬಾಳೆಬಂದೂರು ತೋಟಂದಾರಿ ಸ್ವಾಮಿಗಳು. ಇವರೆಲ್ಲ 1000 ವರ್ಷದ ಹಿಂದೆಯವರು. ಮಠ ಇದೆಯಲ್ಲ, ಬಾಳೆಬಂದೂರು ಮಠ ಇದೆಯಲ್ಲ, ಮಠದವರು. ಅವರು ಸಿದ್ಧಲಿಂಗೇಶ್ವರ ಸ್ವಾಮಿ, ಅವರು ದೇವನೂರು ಮಠದ್ದು ಗುರುಮಲ್ಲೇಶ್ವರ ಸ್ವಾಮಿ. ಇವೆಲ್ಲ ಗುರುಗಳು. ಅವನನ್ನು ಮನೆ ಬೆಚ್ಚಿದಾನಂತೆ. ಮನೆ ರೆಡಿ ಆಗುವವರೆಗೆ ಇಲ್ಲಿ ತೆಗೀರಿ, ತಗೊಳ್ಳಿ. ಒಟ್ರೆ ಇದಕ್ಕೆ ಎಷ್ಟು ವರ್ಷ ಇರ್ಬೋದು? ಇದು 900 ವರ್ಷ ಇದೆ ಇದಕ್ಕೆ. ದೇವಸ್ಥಾನ. ಇದು ಏನಿದ್ರಲ್ಲಿ ಮಾಡಿರೋದಂತ ನಿಮ್ಗೆ ಕಂಚು. ಕಂಚಲ್ಲಿ? ಕಂಚು. ಕಂಚದಲ್ಲ? ಈಗ ಸಿಗೋದಿಲ್ಲ ಅಲ್ವಾ ಇದು? 15 kg ಇದೆ. 15 kg ಇದೆಯಾ? 15 kg ಇದೆ. ಮೊದಲೆಲ್ಲ ಇಲ್ಲಿ ಪೂಜೆ ಬರೋರೆಲ್ಲ ಹಿಂಗೆ ಎತ್ತಿ ಹಿಡಿದು ಹೊಡಿಯಕ್ಕೆ ಟ್ರೈ ಮಾಡ್ತಾರೆ. ಹಿಂಗೆ 15 kg ಇದೆಯಾ ಅದು? ನೆಚ್ಚಾಗಿ ಎತ್ತಿ ಯಾರು ಎಷ್ಟು ಹೊಡಿತಾರೆ ಅಂತ. ಮೊದಲೆಲ್ಲ ಒಳ್ಳೆ ಪ್ರಾಯದವರೆಲ್ಲ ಬರ್ತಿದ್ರು ಪೂಜೆಗೆ. ಅದೇ ಶಿವರಾತ್ರಿ ದಿವಸ ಮತ್ತೆ ಏನಾದ್ರು ಫಂಕ್ಷನ್ ಮಾಡಿದ ದಿವಸ ಬರ್ತಾ ಇದ್ರು. ಮೂವತ್ತಾರು ಗಂಟೆ ಹೊಡಿತೀನಿ ಅಷ್ಟೇ. 36 ಗಂಟೆ ಲೆಕ್ಕ ಮಾಡಿ. ಓಹೋ. ಇನ್ನೆಲ್ಲ 3-4 ಸತಿ 5-6 ಸತಿ ಹೊಡೆದ್ಬಿಟ್ಟು ನೆನ್ಸ್ಬಿಡ್ತಾರೆ ಪೂಜೆ ಬರೋರೆಲ್ಲ. ನಮ್ಮ ಅಣ್ಣ ತಮ್ಮದಿರೆಲ್ಲ. ಅದೇ ಅದೇ ನಾನು ಒಬ್ಬನೇ 36 ಲೆಕ್ಕ ಮಾಡಿ ಹೊಡೆಯೋದು. ತಗೊಳ್ಳಿ ಪ್ರಸಾದ. ಶಿವ ಪ್ರಸಾದ. ಈಗ 900 ವರ್ಷದ ಇತಿಹಾಸ ಇದೆಯಲ್ಲ? 900 ವರ್ಷದ ಇತಿಹಾಸ. ನಾವು ಪೂಜೆ ಬಂದು 100 ವರ್ಷ ಆಯ್ತು. ಪೂಜೆ ಹಿಡಿದು ನಮ್ಮ ಅಪ್ಪ ಪೂಜೆ ಹಿಡಿದು 100 ವರ್ಷ. ಇನ್ನು ಕದ್ದೆ ಮಾಡ್ಕೊಂಡು ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಈಗ ನಾನು ಹೇಳೋದು, ಈ ಜಾಗ ಎಷ್ಟು ಎಕರೆ ಇದೆ ಇದು? 10 ಎಕರೆ. 10 ಎಕರೆ. ಅಲ್ಲಿ ರೆಕಾರ್ಡ್ ಇರೋದೇ ಗುತ್ತಿ ಮಠ, 10 acres ಪಾರ್ ಗುತ್ತಿ ಮಠ ಅಂತ. ಅಲ್ಲ, ಇದು ಟೋಟಲ್ ಪೈಸೇರಿ ಎಲ್ಲ ಸೇರಿ 14 ಎಕರೆ. 14 ಎಕರೆ. ಪೈಸೇರಿ ಅಂದ್ರೆ ಕಡಂಗ, ಸುತ್ತ ಕಡಂಗ ಇದೆ. ನೀವು ಇದಕ್ಕೆ ಎಷ್ಟು ಜನ ಪಾಲ್ದಾರರು ಇದ್ದೀರಾ? ನಾವು 8 ಜನ ಇದೀವಿ ಸರ್. 8 ಜನ ಇದ್ದೀರಾ? 8 ಜನ ಇದೀವಿ. ನಿಮ್ಗೆ 8 ಜನಕ್ಕೆ ಇದು ಬರ್ಬೇಕು ಅಂತ ನೀವ್ ಹೇಳ್ತೀರಾ? ಗುತ್ತಿ ಮಠ ನಮ್ದು ಅಂತ. ಗುತ್ತಿ ಮಠ ನಮ್ದು. ಓಕೆ.
ಹೇಳಿ ಎಂತದು? ಆನೆ ನಿಂತು ವ್ಯವಸಾಯ ಇಲ್ಲಿ ಕಾಡು ಕಡ್ದು ವ್ಯವಸಾಯ ಮಾಡ್ತಾ ಇದ್ದೆ ನಾನು. ವ್ಯವಸಾಯ ಮಾಡ್ತಿದ್ರ? ವ್ಯವಸಾಯ ಮಾಡ್ತಾ ಇದ್ದೆ. ಆಮೇಲೆ ಫುಲ್ಲು ಜನ ಕರ್ಕೊಂಡು ಕಾಡು ಕಡಿಸಿದ್ದೆ. ಆನೆ ಇಲ್ಲ ಕಣ್ಣು ನಿಂತರೂ ಕಾಣ್ತಿರ್ಲಿಲ್ಲ, ಅಷ್ಟು ಕಾಡಿತ್ತು. ಈಗೆಲ್ಲ ಸ್ವಲ್ಪ ಬಯಲಾಗಿದೆ. ಮತ್ತೆ ಮರ ಎಲ್ಲ ಬಿದ್ದು ಒಣಗಿ ಬಿದ್ದೋಯ್ತು. ಕಾಗದ ಮರನೇ ಜಾಸ್ತಿ ಇದ್ದಿದೆ ಇಲ್ಲಿ. ಇದೊಂದು ಐಲ್ಯಾಂಡ್. ಗುತ್ತಿ ಅಂದ್ರೆ ಐಲ್ಯಾಂಡ್. ಅದಕ್ಕೆ ನಮ್ಮ ಮನೆಗೆ ಗುತ್ತಿ ಮಠ ಅಂತ ಹೆಸರು. ನಿಮ್ ಮನೆಗೆ ನಿಮ್ ಮನೆ ಹೆಸರೇ ಗುತ್ತಿ ಮಠ. ಗುತ್ತಿ ಮಠ ಯಾಕೆ ನಮ್ಮ ಅಪ್ಪನ ಕೇಳಿ ಯಾಕೆ ಗುತ್ತಿ ಮಠ ಅಂತ ಬಂತು. ನಮ್ಮನೆ ಗುತ್ತಿಲಿ ದೇವಸ್ಥಾನ ಇದೆಯಲ್ಲ, ಅದರಿಂದ ನಮ್ಮ ಮನೆಗೆ ಗುತ್ತಿ ಮಠ ಅಂತ ಹೆಸರು. ಗುತ್ತಿ ಮಠ ನೋಡಿ. ಐಲ್ಯಾಂಡ್ ಈ ಕಡೆ ಹೊಳೆ, ಆ ಕಡೆ ಸೈಡ್ ಹೊಳೆ. ಆ ಕಡೆ ಹೋದ್ರೆ ಇದು ವಿರಾಜಪೇಟೆ ತಾಲೂಕಿಗೆ ಸೇರುತ್ತೆ. ಅದು ಎಲಿಫೆಂಟ್ ಕ್ಯಾಂಪ್. ಇದು ಮೈಸೂರು ಫಾರೆಸ್ಟ್ ಇರುತ್ತೆ. ಆ ಕಡೆ ಹೋದ್ರೆ ಮೈಸೂರು ಫಾರೆಸ್ಟ್ ಸೇರುತ್ತೆ ಅಲ್ವಾ? ಮೈಸೂರು ಫಾರೆಸ್ಟ್. ಮೈಸೂರು ಫಾರೆಸ್ಟ್ ಈ ಕಡೆ. ನೋಡೋಣ, ದೇವ್ರು ಇದಾರಲ್ವಾ, ನಿಮ್ಗೆ ಆಗುತ್ತೆ ಅದು. ಆಯ್ತು, ನೋಡ ನ್ಯೂಸ್ ಕೊಡಿ ಏನ್ ಹೇಳ್ತಾರೆ. ಆಗುತ್ತೆ ಬಿಡಿ ನಿಮ್ಗೆ. ಈಗೆಲ್ಲ ಅದೇನೋ ಇದು ಮಾಡ್ಕೊಳ್ತಾ ಇದಾರಂತಲ್ಲ, ಮಠ ಮಾನ್ಯದು ಆಸ್ತಿ ಎಲ್ಲ ಹೆಕ್ಕು ಕಾನೂನು. ಅದೆಲ್ಲ ನಡೆಯಲ್ಲ ಬಿಡಿ, ಬೇಡ ಬಿಡಿ, ಅದು ಬೇಡ. ಕಾನೂನು ಮಠ ಮಾನ್ಯದ ಆಸ್ತಿ ಎಲ್ಲ ಸರ್ಕಾರಕ್ಕೆ. ಎಲ್ಲೇ ಹೋಗ್ಬೇಕು ದಾರಿ? ಮುಳ್ಳು ಉಂಟ ಅಲ್ಲಿ? ನಾನು ವಾಚ್ಮ್ಯಾನ್ ಇವ್ರಿಗೂ ಕೆಲಸ ಮಾಡ್ತಾ ಇಲ್ಲ. ವಾಚ್ಮ್ಯಾನು ಮೊದಲೆಲ್ಲ ಎಲ್ಲ ಕಾಡು ಕಡ್ದು ಇರ್ತಿದ್ದ. ಶಿವರಾತ್ರಿ ಈಗ ವರ್ಷ ಅವ್ನು ಮಗನ್ ಮದುವೆ ಮಾಡ್ದ. ಮಗನ್ ಮದುವೆ ವಾಚ್ಮ್ಯಾನ್ಗೆ ಸಂಬಳನಾ? ಸಂಬಳ ಅವನಿಗೆ 3 ಕಡೆ ಸಂಬಳ ಪಟ್ಟಿ ಹಾಳಾಗಿ ಸೇರ್ಕೊಟ್ಟಿದ್ದಾನೆ ಮಠಕ್ಕೆ. ಇಲ್ಲಿ ವಾರಕ್ಕೆ ಸಂಬಳ ಕೊಡ್ತಾರೆ, ಖರ್ಚಿಗೆ 300 ರೂಪಾಯಿ ಕೊಡ್ತಿದ್ರು. ಈಗೇನೋ ಜಾಸ್ತಿ ಮಾಡಿರ್ಬೇಕು. ಆಮೇಲೆ ಒಂದು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂತಾನೆ, ಗದ್ದೆ ಮಾಡ್ತಾನೆ, ಶುಂಠಿ ಮಾಡ್ತಾನೆ. ಎಲ್ಲಿ ಇದ್ರಲ್ಲ ಅವೆಲ್ಲ ಲೀಸಿ ತಗೊಂಡು ವರ್ಷನು ಶುಂಠಿಲಿ 1 ಲಕ್ಷ ತಗೊಂಡ ಗದ್ದೆ ಮಾಡಿದ್ದಾನೆ. ಗದ್ದೆಯಲ್ಲಿ ಕುಡಿತಾ ಇದ್ದಾನೆ, ಬಡಿತಾ ಇದ್ದಾನೆ, ಎಲ್ಲ ಮಾಡ್ತಾನೆ. ಮಗಳೊಬ್ಳು ಯಾವ್ದಿದ ಹೇಳಿದ್ರು ನಿಮ್ಮ ಅಪ್ಪಂದು ಗೋರಿಯಾ? ಸಮಾಧಿ ನಮ್ಮ ಅಮ್ಮಂದು ಮನೆ ಹತ್ರನೇ ಮಾಡಿ. ಅಮ್ಮಂದು ಮನೆ ಹತ್ರನೇ ಮಾಡಿದೆ. ಕಂಬಿ ಹಾಕ್ಬಿಟ್ಟಿದ್ರ, ಆಮೇಲೆ ಒಳ ಬಂದ್ಬಿಟ್ಟ, ಬರಕ್ಕಾಗಲಿಲ್ಲ. ಕಂಬಿ ಹಾಕ್ಬಿಟ್ಟು ಆಮೇಲೆ ಒಳಗೆ ಎಲ್ಲ ಹಾಕಿದ್ರೆ ಒಳೆ ಇಲ್ಲ, ಕಂಬಿ ಹಾಕ್ಬಿಟ್ಟು ಮನೆ ಹತ್ರ ಪಾಪ ಇತ್ತಲ್ಲ. ಇದ್ರದ್ದು ಮೇನ್ ಡೋರ್ ಯಾವುದು? ಇದೇನಾ? ಓಹೋ. ಹೋದ್ರೆ ಅದು ಡೋರು ಎಲ್ಲ ಕದ್ಕೊಂಡು ಇಲ್ಲಿ ಡೋರ್ ಇತ್ತಾ? ಇದಕ್ಕೆ ಇದನ್ನ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು? 30 ವರ್ಷ ಆಯ್ತಾ? ಅದೇ ನೋಡಿ ಏನೇನೋ ಬರ್ದಿದ್ದಾರೆ. ಸೆಕ್ಯೂರಿಟಿ ಇದ್ದಾರೆ ಅಂದ್ಬಿಟ್ಟಿದೆಯಲ್ಲ, ಯಾಕೆ ಬರೀತಾರೆ? ಬರೋದಿಲ್ಲ ನೋಡಿ. ಇಲ್ಲಿ ಜನಗಳು ಇಲ್ಲಿ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಯಾವಾಗಲಾದ್ರೂ ಬರ್ತೀನಿ ಅಂದ್ರೆ ನೋಡಿ. ದನಗಳಾದ್ರೆ ಮೂಕ ಪ್ರಾಣಿ ಬಿಡಿ ಅಲ್ವಾ? ಮೂಕ ಪ್ರಾಣಿ, ಅವಕ್ಕೆ ಏನು ಗೊತ್ತಾಗುತ್ತೆ ನೋಡಿ. ಮನುಷ್ಯರಿಗೆ ನೋಡಿ ಗೊತ್ತಾಗದೆ ನೋಡಿ. ಎಲ್ಲ ಕೆಟ್ಟದಾಗೆ ಎಲ್ಲ ಬರ್ದಿದ್ದಾರೆ. ನನಗೆ ಗೊತ್ತೇನೆ, ನಾವು ಬರೋದೇನೆ ಬೆಳಗ್ಗೆ. ತಂದು ಮಿಷಿನ್ ಮಿಷಿನ್ ತಂದು ಮಿಷಿನಲ್ಲಿ ಕುಯ್ಕೊಂಡು ಹೋಗ್ಬೇಕು. ಗಾಡಿನೆಲ್ಲ ಕೊಡ್ಬಿಟ್ಟು ಇಂತಿಂದ ಡೋರ್ನೆಲ್ಲ ಹೊಡ್ಕೊಂಡು ಹೋಗೋದು. ಮೇಲೇನು ಮಾಡಿದಾರೆ ಹಂಗೆ. ಮೇಲೇನು ಅದೇ ಥರ ಮಾಡಿದ್ರು. ಇಲ್ಲೇನಿದೆ? ಇಲ್ಲಿ ಎಲ್ಲ ಅದು ಇವರು ಆಶ್ರಮ ಅಂತೂ ಮಾಡಲಿಲ್ಲ. ಅಟ್ಯಾಚ್ ಬಾತ್ರೂಮು ಇದು ಮಾಡಿದ್ರೆ ಅವ್ರಿಗೆ ಕಣ್ಣೂರಿಗೆ ಬಂತು.
ಇದು ಆಶ್ರಮ ಅಲ್ಲ, ಇದು ಬಾತ್ರೂಮು, ಟಾಯ್ಲೆಟ್, ಟಾಯ್ಲೆಟ್, ಅಟ್ಯಾಚ್ ಬಾತ್ರೂಮ್ ಎಲ್ಲ. ರೂಮಿಗೆ ಒಂದೊಂದು ರೂಮಿಗೆ ಒಂದೊಂದು ಅಟ್ಯಾಚ್ ಬಾತ್ರೂಮು, ಟಾಯ್ಲೆಟಾ? ಟಾಯ್ಲೆಟ್. ಜನಗಳು ಕಡೆಗೆ ಬಿದ್ಬಿಡ್ತು. ಇವರು ಬಾತ್ರೂಮ್ ಆಶ್ರಮ ಮಾಡ್ತಾ ಇಲ್ಲ, ಗೆಸ್ಟ್ ಹೌಸ್ ಮಾಡ್ಕೊಳ್ತಾ ಇದಾರೆ, ರೆಸಾರ್ಟ್ ತರ ಮಾಡ್ತಾ ಇದಾರೆ ಅಂತ. ಆದ್ರೆ ಮತ್ತೆ ಇವ್ರು ಏನ್ ಮಾಡುದು, ಹೆಂಗಸರು ಸೀರೆ, ಲಂಗ, ರೌಕೆ, ಬಾಡಿ ಎಲ್ಲ ನೇತಾಕ್ಬಿಟ್ಟು ಇಲ್ಲಿ ಬಿಸ್ನೆಸ್ ನಡೀತಾ ಇದೆ. ಅದು ಫೋಟೋ ತಗೊಂಡೋಗಿ ಪೇಪರ್ ಹಾಕ್ಬಿಟ್ಟು ಬಟ್ಟೆ ಗಿಜ್ಜಿನ ಜನಗಳು ಆ ಥರ ಎಲ್ಲ ಮಾಡಿದ್ರಲ್ವಾ? ಆ ಥರ ಎಲ್ಲ ಮಾಡಿದ್ರ. ಆಮೇಲೆ ಅದು ನಮಗೆ ಬಿಟ್ಟು ವ್ಯವಹಾರ ಮಾಡೋದು, ವ್ಯವಹಾರ ಮಾಡೋಕ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಅಟ್ಯಾಚ್ ಬಾತ್ರೂಮು, ಪ್ರತಿಯೊಂದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದು ಮಾಡಿದ್ರಲ್ಲ. ಇವರು ಲಾಡ್ಜ್ ತರ ಮಾಡ್ಕೊಂಡಿದ್ದಾರೆ. ಆಶ್ರಮ ಅಂದ್ರೆ ಉದ್ದಾಗಿರ್ಬೇಕು, ಉದ್ದಾಗಿದ್ದು ಯಾವ ಮಸಿ ಅದೇ ಹೇಳೋದು. ಮಸಿ ಕಂಡ ಎಲ್ಲ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಕೆಳಗಡೆ ಬಿಚ್ಚಿ ಹಾಕೊಂಡು ಇರ್ತಾರಲ್ಲ, ಅದನ್ನ ತರದ್ದು ಬರೆಯೋದು. ಆಯುಷ್ ಮುಗೀತಂತೆ. ಓ ಮನೆದು ವಾಸು ಇಲ್ಲದ ಕಾರಣ ಇದ್ರದ್ದು ಆಯುಸ್ ಮುಗ್ದಿದೆ ಮನೆ ಇದ್ದಲ್ವಾ? 30-35 ವರ್ಷ ಆಯ್ತು. ಆಗ್ಲಿಂದ ಮೇಂಟೆನೆನ್ಸ್ ಮಾಡಿದ್ರೆ ಇರ್ತಿತ್ತೇನಲ್ವಾ? ಇರ್ತಿತ್ತು. ಇವರು ಕೇಸ್ ಹಾಕ್ಬಿಡ್ತಲ್ಲ, ಸ್ಟೇ ಆಗ್ಬಿಡ್ತಲ್ಲ, ಸ್ಟೇ ಮಾಡಿಸ್ಬಿಟ್ರಲ್ಲ. ಸ್ಟೇ ಮಾಡಿಸ್ಬಿಟ್ರಲ್ಲ ದೇವಸ್ಥಾನ. ಈಗ ನೋಡಿ ದೇವಸ್ಥಾನ ಸೀಟ್ ಹಾಕಿ ಎಲ್ಲ ಕೆತ್ತಿಸಿ, ಕಬ್ಬಿಣ ನೆಸ್ಸಾಕಿ, ಗಾರೆ ಮಾಡಿಸಿ, ಪೇಂಟ್ ಮಾಡಿಸಿದ್ರು. ಇಲ್ಲೇ ಜಾಸ್ತಿ ಬಂದು ಇದನ್ನ ಎಷ್ಟು ಐಡಿಯಾದಲ್ಲಿ ಭಾಳ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಯಾರು ಮಾಡಿದ್ ಗೊತ್ತೇ? KMT ಕಾಲೇಜ್ ಇಲ್ವಾ? KMT ಕಾಲೇಜ್. ಮೋಹನ್ ಅಂತ ಅಮ್ಮ ಮಾಡಿ. ಓ ನೆಂಟ್ರೆ ಅವರು ಬೆಂಗಳೂರಲ್ಲಿದ್ದಾರೆ, ದೇವ ಮಾಸ್ಟರ್, ಯಾವುದೋ ಮಾಸ್ಟರ್ ಮಕ್ಕಳಲ್ಲಿ. ಹೌದು ಇಲ್ಲಿ ಪುನಃ ಬಂದರು ಕಟ್ತೀವಿ ಅಂತ ಪುನಃ ಕೊಡುಗರು ಸ್ಟೇ ಸ್ಟೇ ಇರುವಾಗ ಅಲ್ಲಲ್ಲ ನಿಮಿಷ ಸ್ಟೇ ಮಾಡಿಸ್ಬೇಕು. ಹೇಳಿ ಬಾಕಿ ಎಲ್ಲ ಮತ್ತೆ. ಅವರು ಸ್ಟೇ ಮಾಡಿಸ್ಬೇಕು. ಸ್ಟೇ ಆಗಿ 30 ವರ್ಷ ಆಯಿತು. ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಹೈಕೋರ್ಟಲ್ಲಿ ಏನಾಯಿತು, ಕೆಳಗಿನ ಕೋರ್ಟಲ್ಲಿ ಏನಾಗಿದೆ ಅದೇ ಸಿಂಧು ಆಯಿತು. 150 ವರ್ಷ ಅನುಭವ ಮಠದಲ್ಲಿ ಅಂತ ಬಂತು. ಅಲ್ಲಿ ಇವರು ಹಂಗೆ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್, ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ ಈಗ ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಇದು ಓಪನ್ ಆಗುತ್ತೆ, ಒಂದಲ್ಲ ಒಂದು ದಿವಸ ಓಪನ್ ಆಗುತ್ತೆ. ಇದು ಆಗುತ್ತೆ, ಆದರೂ ಇದು ಬಿಲ್ಡಿಂಗ್ ಬಲ ಇಲ್ಲ ಅಂತಾರೆ. ಇನ್ನು ಬಿಲ್ಡಿಂಗ್ ಎಲ್ಲ ಹೊಸದಾಗೆ ಹೊಡೆದಾಕೆ ಕಟ್ಟಬೇಕೇನೋ. ಈಗ ಏನು ಕೆಲಸ ಇದೆ ಗೊತ್ತಾ, ಜಾಗ ಎಲ್ಲ ರನ್ನಿಂಗಿಗೆ ಬಿಲ್ಡಿಂಗು ಇನ್ನೊಂದು ಪ್ಯಾಸೇಜ್ ಬಿಟ್ಬಿಟ್ಟಿದ್ರಲ್ಲ ಅಲ್ವಾ? ಎಲ್ಲ ಗ್ಲಾಸ್ ಗೀಸ್ ಮಾಡಕ್ ಮಾಡಿದ್ರೇನೋ ಅಲ್ವಾ? ಎಲ್ಲ ಹೊಡೆದಾಕ್ಬಿಟ್ಟು ಇನ್ನೊಂದು ಪ್ಯಾಸೇಜು ಚೆನ್ನಾಗಿ ನೋಡ್ಕೊಂಡು ಹೋಗಿಲ್ಲ ಅಂದರೆ ಬಿದ್ದುಬಿಡ್ತಾರೆ ಜನ. ಎಲ್ಲೂ ಬಾಕಿ ಮಾಡಿಲ್ಲಲ್ವಾ? ಎಲ್ಲ ಕಡೆನೂ ಬರ್ದವ್ರೆ, ಚೆನ್ನಾಗಿ ಬರ್ದವ್ರೆ. ಮಂಜು ಅಂದ್ಕೊಂಡು ಸೋನಿಯಾ, ಪವಿತ್ರ, ಡೋರಲ್ಲಿ ಜಾಗ ಮಾರೋದು ಡೋರೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಅಕ್ಷರ ಬಂದಿದ್ದಾರೆ. ಬಿಡಿ, ಅದೇನೇನು ಬರೆದಿರ್ತಾರೆ ಒಳ್ಳೆ ಒಂದು
ಏನಾದರೂ ಅವ್ರದೇ ಅಂತಲೇ ಅನುಭವಿಸೋದು ಅಲ್ವಾ? ನೋಡಿ
ನೋಡಿ, ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಭಟ್ರ ಜೊತೆ ಮಾತಾಡಿದಲ್ಲ. ಈಗ ಪುನಃ ಅದೇ ಥರನೇ ಹೊಳೆ ದಾಟಿ ಹೋಗ್ಬೇಕು. ಪುನಃ ಹೊಳೆ ದಾಟಿ ಹೋಗೋಣ, ಗದ್ದೆ ದಾಟಿ ಪುನಃ ಮನೆ ಗಂಟೆ ಹೋಗೋಂಟ ಪುನಃ ವಿಡಿಯೋ ಇದೆ. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಅಲ್ಲ ಬೇಡ, ಆ ವಿಷಯ ಬೇಡ. ಪುನಃ ಈಗ ವಾಪಸ್ಸು ದೇವಸ್ಥಾನ, ಗುತ್ತಿ ಮಠ ಎಲ್ಲ ನೋಡಾಯ್ತು. ಆದರೆ ನನಗೆ ಇಷ್ಟ ಗಂಟೆ ಅದು ಯಾರು ಕಟ್ಟಿದ್ದು ಅಂತ ಗೊತ್ತಿತ್ತಿಲ್ಲ, ಇವತ್ತು ಗೊತ್ತಾಯ್ತು. ಅಲ್ಲಲ್ಲ, ಗುತ್ತಿ ಮಠ ಬಿಲ್ಡಿಂಗ್ ಕಟ್ಟಿದ್ದು. ಅಲ್ಲ ನಾವೀಗ ಹೋಗಿದ್ದಲ್ಲ ಒಳಗಡೆ, ಹಳೆ ಬಿಲ್ಡಿಂಗು. ಇದರಲ್ಲಿ ಸೆಕ್ಯೂರಿಟಿ ಬರ್ತಾರ ಜನ. ಬರ್ಬೇಕಾ? ಕಾಲ ಹಾಕ್ಬೇಕಾ?
ಸಕ್ಕರೆ ಅಲ್ಲಲ್ಲ ಶುಗರ್ ಅದೇ ನಾನು ಅಷ್ಟು ಉಪಯೋಗ ಹಾಕಿಲ್ಲ ಹಾಂ ಅಷ್ಟು ಕೊಟ್ಬಿಡ್ತೀನಿ. ಹಾಂ ಇಲ್ಲ ಬೇಡ ಬೇಡ ಇಲ್ಲ ಮನೆ